ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆರಿ ವೆಲ್. ನಾವು ಇವತ್ತು ಇನ್ನೊಂದು ಅದ್ಭುತವಾದ ಸ್ಥಳಕ್ಕೆ ಬಂದಿದ್ದೀವಿ, ಚಿತ್ರಕೂಟ್ಲಿ ಸತಿ ಅನಸೂಯ ಆಶ್ರಮಕ್ಕೆ. ಭಾಳ ಸುಂದರವಾದ ಜಾಗ, ಹೋಗೋ ದಾರಿ ಕಾಡು ದಾರಿನೇ, ಫುಲ್ಲು ಗಿಡ ಮರ ಬೆಟ್ಟ ಗುಡ್ಡ ಇದೆ. ಆಮೇಲೆ ತುಂಬ ಕೋತಿಗಳು, ಹಿಂಡು ಕೋತಿಗಳು ಮಧ್ಯೆ ರೋಡ್ಲಿ ಬಂದುಬಿಡ್ತವೆ. ಸೊ ಹುಷಾರಾಗಿ ಓಡಿಸ್ಬೇಕಾಗತ್ತೆ ಗಾಡಿಗಳನ್ನೆಲ್ಲ. ಅದಕ್ಕೆಲ್ಲ ಊಟ ಚಿತ್ರಕೂಟಿಂದ ಬರುತ್ತಂತೆ, ಹಾಗಾಗಿ ಎಲ್ಲನೂ ಬಂದು ರೋಡ್ ಮಧ್ಯೆನೇ ಕೂತ್ಬಿಟ್ಟಿರುತ್ತೆ. ಸತಿ ಅನಸೂಯ ಗೊತ್ತಿರೋ ಹಾಗೆ ಸಪ್ತ ಋಷಿಗಳಾದ ಆತ್ರೇಯ ಮಹರ್ಷಿಯ ಪತ್ನಿ. ಆಕೆ ಪತಿ ಧರ್ಮ ಪಾಲನೆ ಮಾಡೋಲ್ಲಿ ತುಂಬ ಅಚ್ಚುಕಟ್ಟು. ಹಾಗಾಗಿ ಆಕೆಗೆ ಸತಿ ಅನಸೂಯ ಅಥವಾ ಮಾತಾ ಅನಸೂಯ ಅಂತ ಕರೀತಾರೆ. ಇವ್ರು ಬಂದುಬಿಟ್ಟು ಇಲ್ಲಿ ಆಶ್ರಮದಲ್ಲಿದ್ದಾಗ ಚಿತ್ರಕೂಟ್ಲಿ ರಾಮ ಸೀತೆ ವನವಾಸಕ್ಕೆ ಬಂದಾಗ ಇವರು ಆಶ್ರಮಕ್ಕೆ ಬಂದಿದ್ದರು. ಆವಾಗ ಅವರು ಗಂಡನ ಧರ್ಮ ಹೇಗೆ ಪಾಲನೆ ಮಾಡಬೇಕು ಅಂತಲೂ ಬೋಧನೆ ಮಾಡಿದರು ಅವ್ರಿಗೆ. ಸೊ ಅದರದ್ದೆಲ್ಲ ಚಿತ್ರಗಳೆಲ್ಲ ಮಾಡಿದ್ದಾರೆ, ಗೊಂಬೆಗಳು ಮಾಡಿ ಅಲ್ಲೆಲ್ಲ ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಕೋತಿಗಳೆಲ್ಲ ಹಿಂಡು ಕೋತಿಗಳು ನೋಡಿದ್ರಲ್ಲ. ಇಲ್ಲಿ ಬಂದಾದಮೇಲೆ ಒಂದು ಪಾಯಿಂಟಲ್ಲಿ ನಿಲ್ಲಿಸ್ಬಿಡ್ತಾರೆ ಗಾಡಿ. ಅಲ್ಲಿಂದ ನಾವು ಆಟೋಲ್ಲಿ ಹೋಗಬೇಕಾಗತ್ತೆ. 10 ರೂಪಾಯಿ ಕೊಟ್ಟರೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಕರ್ಕೊಂಡು ಬರ್ತಾರೆ. ಸೊ ಫುಲ್ ಇಡೀ ದಾರಿಲಿ ಭಾಳಷ್ಟು ಅಕ್ಕಪಕ್ಕ ಭಾಳ ಅಂಗಡಿಗಳಿದೆ. ನಡ್ಕೊಂಡು ಹೋಗ್ಬೋದು, ಆದರೆ ಇಲ್ಲಾಂದರೆ ಆಟೋಲ್ಲೂ ಹೋಗ್ಬೋದು. 2 ಆಪ್ಷನ್ನು ಇದೆ. ನಿಮಗೆ ಪೂಜೆ ಸಾಮಾನು ಏನು ಬೇಕಾದರೆ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ದಾರಿ ಉದ್ದಕ್ಕಿದೆ. ಆಮೇಲೆ ಮಳೆ ಬಂದಾಗ, ಸಿಕ್ಕಾಪಟ್ಟೆ ಮಳೆ ಬಂದಾಗ ಇಲ್ಲೆಲ್ಲ ಬರೋಕ್ಕೆ ಆಗೋದಿಲ್ಲ, ಯಾಕಂದರೆ ನೀರು ತುಂಬ್ಕೊಂಡ್ಬಿಡುತ್ತೆ ದೇವಸ್ಥಾನದೊಳಗಡೆ. ಹಾಗಾಗಿ ಮಳೆ ತುಂಬ ಬಂದಾಗ ಒಳಗಡೆ ಬಿಡೋದಿಲ್ಲ, ಫ್ಲಡ್ ಥರ ಆಗಿಬಿಡುತ್ತಂತೆ. ಇಲ್ಲಿ ಬಂದುಬಿಟ್ಟು ನದಿ ಇಲ್ಲಿರೋದು ಮಂದಾಕಿನಿ ನದಿ. ಉಗಮ ಸ್ಥಾನ ಇಲ್ಲೇ ಅಂತ ಹೇಳ್ತಾರೆ. ಯಾಕಂತಂದರೆ ಒಂದು ಸರಿ ಆತ್ರೇಯ ಮಹರ್ಷಿಗೆ ನೀರು ಬೇಕಾಗಿರುತ್ತೆ. ಹುಡುಕಿದಾಗ ಎಲ್ಲೂ ನೀರು ಸಿಗೋದಿಲ್ಲ. ಆವಾಗ ಗಂಗೆನ ಬೇಡಿಕೊಂಡು ಸತಿ ಅನಸೂಯ ಅವರು ಈ ಮಂದಾಕಿನಿ ನದಿ ಈ ಕಡೆ ಹರಿಯೋಂಗೆ ಮಾಡಿದ್ದು ಗಂಗೆ. ಸೊ ಅದಕ್ಕೆ ಇದಕ್ಕೂ ಮಂದಾಕಿನಿಯ ಉಗಮ ಸ್ಥಾನ ಅಂತಲೂ ಹೇಳ್ತಾರೆ. ಇಲ್ಲಿ ಹೊರಗಡೆ ಬಂದುಬಿಟ್ಟು ದೇವಸ್ಥಾನದಲ್ಲಿ ಒಂದು ಲಿಂಗ ಇದೆ, ನಂದಿ ಇದೆ. ಸೊ ಇದಕ್ಕೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಬೇಕಾಗತ್ತೆ. ತುಂಬ ಚೆನ್ನಾಗಿದೆ ಇದು. ಇಲ್ಲಿ ಒಂದು ಗಂಟೆ ಹಾಕಿದ್ದಾರೆ, ಅದರದ್ದು ಆ ಗಂಟೆ ಬಳಸಿದ್ರೆ ಅದು ಸೌಂಡ್ ತುಂಬ ಚೆನ್ನಾಗಿ ಕೇಳುತ್ತೆ. ಇದಕ್ಕೊಂದು ನಮಸ್ಕಾರ ಹಾಕ್ಕೊಂಡು ಇನ್ನು ಒಳಗಡೆ ಹೋಗಬೇಕು. ನೋಡಿ, ಅದೇ ಮಂದಾಕಿನಿ ಉಗಮ ಸ್ಥಾನ. ಈ ಟ್ಯಾಂಕ್ ಥರ ಮಾಡಿದ್ದಾರೆ. ನೀರು ತುಂಬ ಜಾಸ್ತಿ ಏನಿಲ್ಲ. ಇಲ್ಲಿ ಭಾಳಷ್ಟು ಕೋತಿಗಳಿದೆ. ಅದಕ್ಕೆ ಊಟನೂ ಬೇಕಂದರೆ ನೀವು ಹಾಕ್ಬೋದು, ಅಲ್ಲಿ ಮಾರ್ತಾ ಇರ್ತಾರೆ. ಅದು ಇಸ್ಕೊಂಡು ಕೊಡ್ಬೋದು. ಹಸುಗಳು, ಕೋತಿಗಳು, ನಾಯಿಗಳು ಎಲ್ಲನೂ ಇದೆ ಇಲ್ಲಿ. ಫಿಶ್ಗಳು ಇದೆ ಇದು ನೀರೊಳಗಡೆ. ಸೊ ಅದಕ್ಕೂ ಫೀಡ್ ಹಾಕ್ಬೋದು ನೀವು. ಇಲ್ಲಿ ಮತ್ತೊಂದು ಕಥೆನೂ ಇದೆ ಸತಿ ಅನಸೂಯ ಬಗ್ಗೆ. ಒಂದು ಸರಿ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ 3 ಜನನೂ ಆಕೆನ ಟೆಸ್ಟ್ ಮಾಡಬೇಕು ಅಂದ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಹೇಳ್ತಾರೆ. ನೋಡಿ, ಆಕೆನ ಪತಿ ಧರ್ಮವನ್ನು ಎಷ್ಟು ಪಾಲನೆ ಮಾಡ್ತಾಳೆ ಅಂತ ನಾವು ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಇವ್ರು 3 ಜನನೂ ಬಂದು ಸನ್ಯಾಸಿ ವೇಷ ಹಾಕ್ಕೊಂಡು ಬಂದು ಭಿಕ್ಷೆ ಬಿಡ್ತಾರೆ. ಆಕೆ ಭಾಳ ಖುಷಿಯಿಂದ ಭಿಕ್ಷೆನ ಹಾಕೋಕ್ಕೆ ಬರ್ತಾರೆ. ಆಕೆ ಹಾಕಕ್ಕೆ ಬಂದಾಗ ಅವ್ರು ಹೇಳ್ತಾರೆ, ಇಲ್ಲ, ನಮಗೆ ಬೆತ್ತಲೆಯಾಗಿ ನೀನು ನಮಗೆ ಸೇವೆ ಮಾಡಬೇಕು ಅಂತ. ಆವಾಗ ತುಂಬ ಆಶ್ಚರ್ಯ ಆಗುತ್ತೆ, ಏನಪ್ಪ ಈ ಥರ ಕೇಳ್ತಾ ಇದ್ದಾರಲ್ಲ ಇವರು ಅಂತ. ಆದರೆ ಆಕೆಗೆ ಶಕ್ತಿ ಇರೋದ್ರಿಂದ ಆಕೆ ಇವ್ರು 3 ಜನನ 6 ತಿಂಗಳು ಮಕ್ಕಳು ಮಾಡಿ ಹಾಲು ಉಣಿಸ್ತಾಳೆ ಅಂತ ಕತೆ ಇದೆ ಇಲ್ಲಿ. ಸೊ ಆಮೇಲೆ ಆತ್ರೇಯ ಮಹರ್ಷಿ ಬಂದು ಖುಷಿಯಾಗಿ ಆ ಮಕ್ಕಳು ಅಲ್ಲೇ ಇರ್ತಾರೆ. ನೋಡಿ, ಇದೇ ಅನಸೂಯ ಮಾತಾ. ಕೊನೆಗೆ ಅಲ್ಲಿ ಆತ್ರೇಯ ಮಹರ್ಷಿಗೂ ಖುಷಿ ಆಗುತ್ತೆ. ಆದರೆ ಅಲ್ಲಿ ಲಕ್ಷ್ಮೀ, ಪಾರ್ವತಿ, ಸರಸ್ವತಿಗೆ ಟೆನ್ಷನ್ ಆಗಿಬಿಟ್ಟು ಅವ್ರು ಬಂದುಬಿಟ್ಟು ಹೇಳ್ತಾರೆ, ಈ ಥರ ಆಯಿತು ಅಂತ ಕಥೆನ. ಆವಾಗ ನಮ್ಮ ಗಂಡಂದಿರನ್ನ ನಮಗೆ ವಾಪಸ್ ಕೊಡಿ ಅಂತಂದಾಗ ಅವ್ರು ಹೇಳ್ತಾರೆ, ಇಲ್ಲ, ಒಂದು ವರ ಕೊಡ್ಬೇಕು ನೀನು ನಮಗೆ. ಇವ್ರು 3 ಜನ ಮಕ್ಕಳಾಗಿದ್ದಾರೆ, ಇವ್ರನ್ನೇ ಮಕ್ಕಳಾಗಿ ನಾವು ಇಟ್ಕೋತೀವಿ ಅಂದಾಗ, ಇಲ್ಲ, ನಿಮ್ಗೆ ಇವರೇ ಮಕ್ಕಳಾಗಿ ಹುಡ್ತಾರೆ ಅಂತ ಆಶೀರ್ವಾದ ಮಾಡ್ತಾರೆ. ಅದಾದಮೇಲೆ ಇವ್ರಿಗೆ ಹುಟ್ಟಿದ್ದು ಸತಿ ಅನಸೂಯ ದತ್ತಾತ್ರೇಯ. ದತ್ತಾತ್ರೇಯ ಗೊತ್ತಿದೆ, ಅದೇ 3 ತಲೆ ಇರೋದು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಾರೆ. ಆಮೇಲೆ ಚಂದ್ರದೇವ ಮತ್ತು ಬಂದುಬಿಟ್ಟು ದುರ್ವಾಸ ಮುನಿಗಳು. ಇವ್ರು 3 ಜನ ಮಕ್ಕಳು ಇವ್ರಿಗಾಗಿದ್ದು. ಸೊ ಇದೇನೇ ಇದ್ರದ ಕತೆ, ಒಂದು ಕತೆ ಸತಿ ಅನಸೂಯ ಬಗ್ಗೆ. ಭಾಳ ಚೆನ್ನಾಗಿದೆ. ಅದರದ್ದೆಲ್ಲ ಗೊಂಬೆ ಎಲ್ಲ ಆಕಾರಗಳು ಮಾಡಿ ಅಲ್ಲೆಲ್ಲ ಇಟ್ಟಿದ್ದಾರೆ. ಸೊ ಗ್ರಿಲ್ಲೆಲ್ಲ ಹಾಕಿಟ್ಬಿಟ್ಟಿದ್ದಾರೆ. ಅದ್ರಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲಿ.
ಅಷ್ಟೇನು ರಶ್ ಇರಲಿಲ್ಲ, ಆದ್ರೂ ಅವ್ರು ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಎಲ್ಲ ಆಯಿತು, ಅಲ್ಲಿ ವೀಡಿಯೋ ಮಾಡಿದೆ. ನೋಡಿ, ಈ ಥರ ಎಲ್ಲ ಗೊಂಬೆ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿ ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ. ಎಲ್ಲ ಇದೆಲ್ಲ ಸ್ಟ್ಯಾಚ್ಯೂಸ್ ಮಾಡಿ ಎಲ್ಲ ಕ್ಲೋಸ್ ಮಾಡಿಟ್ಬಿಟ್ಟಿದ್ದಾರೆ. ಸೊ ಪವರ್ಫುಲ್ ಜಾಗ, ನಿಜವಾಗ್ಲೂ ಇದು ಪವರ್ಫುಲ್ ಜಾಗನೇ. ಇದು ಖಂಡಿತವಾಗ್ಲೂ ಹೋಗಬೇಕು. ಯಾಕಂದರೆ ನಾನು ಹೇಳ್ದಂಗೆ ಸತಿ ಅನಸೂಯ ಆಶ್ರಮದಲ್ಲಿ ಆ ಪಾಸಿಟಿವ್ ವೈಬ್ಸ್ ಅಂತೂ ಭಾಳಷ್ಟಿದೆ. ಅದು ಹೋದಾಗ ಅನುಭವಿಸ್ಬೇಕು, ಗೊತ್ತಾಗುತ್ತೆ ಆವಾಗ. ಖಂಡಿತವಾಗ್ಲೂ ಈ ಜಾಗನ ವಿಸಿಟ್ ಮಾಡಿ. ಆಮೇಲೆ ಇಲ್ಲಿ ಅದೇ ನೋಡಿ, ಇದೇ ಅನಸೂಯ 3 ಜನ ಮಕ್ಕಳು ಮಾಡಿರೋದು ತೊಟ್ಲು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ. ಸೊ ಬೆಳಿಗ್ಗೆ ನೀವು ಸಂಜೆ 8 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನ ಮುಚ್ಚಿಬಿಡುತ್ತೆ. ಅಷ್ಟರೊಳಗಡೆ ಹೋಗಿ ಬರಬೇಕು. ಇಲ್ಲಾಂದರೆ ನೋಡ್ದಾಗೆ ಒಂದು ಸ್ವಲ್ಪ ಕಾಡು ದಾರಿನೇ. ಸೊ ಹಾಗಾಗಿ ಬೇಗ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಬೆಳಿಗ್ಗೆ ಬಂದು ದರ್ಶನ ಮಾಡ್ಕೋಬೋದು. ಇದೇ ನೋಡಿ ಗೋದಾವರಿ ಉಗಮ ಸ್ಥಾನ. ಇದು ಚೆನ್ನಾಗಿದೆ, ಭಾಳನೇ ಚೆನ್ನಾಗಿದೆ ಜಾಗ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. Thank you so much for watching. You all have a good day. God bless you all. Thank you.